ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾನಿವತ್ತು 10th ಸ್ಟ್ಯಾಂಡರ್ಡ್ ಅವ್ರಿಗೆ ಹಿಂದಿ ಕ್ಲಾಸಸ್ನ ತೊಗೊತಿದ್ದೀನಿ. ಸೊ ನಾನಿವತ್ತು ಸ್ಟಾರ್ಟ್ ಮಾಡ್ತಿರೋ ಲೆಸನ್ ಯಾವುದು ಅಂದರೆ ಮೇರಾ ಬಚ್ಪನ್ ಅಂತ. ಇದೊಂದು ಆತ್ಮಕಥಾ ಆಗಿದೆ. ಸೊ ಆತ್ಮಕಥಾ ಮೇರಾ ಬಚ್ಪನ್ ಬಂದೊಂದು ಆತ್ಮಕಥಾ. ಸೊ ಲೆಸನ್ನ ಸ್ಟಾರ್ಟ್ ಮಾಡೋಣ. ಹೋಪ್ ಎಲ್ಲರೂ ವೀಡಿಯೋಸ್ನ ಫಾಲೋ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿಲ್ಲ ಅಂದರೆ ಒಂದ್ಸತಿ ಚೆಕ್ ಮಾಡಿ, ಓಕೆನಾ. ಸೊ ಮೇರಾ ಬಚ್ಪನ್ ಇದನ್ನು ಬರ್ತಿರೋರು ಡಾಕ್ಟರ್ APJ ಅಬ್ದುಲ್ ಕಲಾಂ. ಸೊ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರೇ ಸ್ವತಃ ಈ ಸ್ಟೋರಿನ ಬರ್ತಿದ್ದಾರೆ. ಅಂದರೆ ಇದೊಂದು ಆತ್ಮಕಥೆ ಆಗಿರೋದ್ರಿಂದ ಅವರೇ ಬರೆದಿದ್ದಾರೆ. मेरा जन्म मद्रास राज्य अब तमिलनाडु के रामेश्वर कस्बे में एक मध्यम वर्गीय परिवार में हुआ. ಸೊ ಏನು ಹೇಳ್ತಿದ್ದಾರೆ ಇಲ್ಲಿ ಅವರು, ಅಬ್ದುಲ್ ಕಲಾಂ ಅವರು ಮದ್ರಾಸ್ ರಾಜ್ಯ, ಇವಾಗ ಅದನ್ನು ತಮಿಳುನಾಡು ಅಂತ ಕರಿತೀವಿ ನಾವು, ಅದರಲ್ಲಿನೋ ರಾಮೇಶ್ವರ್ ಅನ್ನೋ ಕಸಬೆಯಲ್ಲಿ ಅವರು ಹುಟ್ಟಿದ್ದು. ಅವರೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಆಗಿದ್ರು. ಮೇರಿ ಪಿತಾ ಜೈನಲಬ್ದೀನ್ ಕಿ ಕೋಯಿ ಬಹುತ್ ಅಚ್ಚಿ ಔಪೇಕ್ಷರಿಕ್ ಶಿಕ್ಷಾ ನಹಿ ಹುಯಿ ಥಿ. ಸೊ ಏನು ಹೇಳ್ತಿದ್ದಾರೆ, ಅವರ ಅಪ್ಪನ ಹೆಸರು ಜೈನಲಬ್ದೀನ್. ಸೊ ಈ ಹೆಸರನ್ನ ತುಂಬ ನೆನ್ಪಿಟ್ಕೋಬೇಕು ನೀವು, ಜೈನಲಬ್ದೀನ್ ಅವರ ಅಪ್ಪನ ಹೆಸರು. ಅವ್ರದ್ದು ತುಂಬ ಒಳ್ಳೆ ಎಜುಕೇಷನ್ ಏನು ಆಗಿರಲಿಲ್ಲ. ಅವ್ರನ್ನ ಹಿ ವೇ ಕೋಯಿ ಬಹುತ್ ಧನಿ ವ್ಯಕ್ತಿ ಇದೆ. ಸೊ ಏನು ಹೇಳ್ತಾರೆ ಅವರು, ನಮ್ಮಪ್ಪಂದು ತುಂಬ ಜಾಸ್ತಿ ಎಜುಕೇಷನ್ ಕೂಡ ಆಗಿರಲಿಲ್ಲ, ಅಥವಾ ಅವರು ತುಂಬ ರಿಚ್ ಪರ್ಸನ್ ಕೂಡ ಅಲ್ಲ. ಇಸ್ಕೆ ಬಾವಜೂದ್ ವೇ ಬುದ್ಧಿಮಾನ್ ಥೇ. ಆದರೆ ಇದ್ರ ಬದಲು ಅವರು ತುಂಬ ಬುದ್ಧಿವಂತರಾಗಿದ್ದರು. ಅವ್ರು ಉನ್ಮೆ ಉದಾರತ್ ಕಿ ಸಚ್ಚಿ ಭಾವನಾ ಥಿ. ಮೇರಿ ಮಾ ಆಶಿ ಅಮ್ಮ. ಸೊ ಅವ್ರ ಅಮ್ಮನ ಹೆಸರೇನು ಇವಾಗ, ಆಶಿ ಅಮ್ಮ ಅಂತ. ಉನ್ಕಿ ಆದರ್ಶ ಜೀವನ ಸಂಗಿನಿ ಥಿ. ಉನ್ಕಿ ಅಂದರೆ ಯಾರು, ಅವರ ಅಪ್ಪನ ಆದರ್ಶ ಜೀವನ ಸಂಗಿನಿ. ಆದರ್ಶ ದಂಪತಿಗಳು ಅಂತೀವಲ್ಲ, ಹಾಗೆ ಆದರ್ಶ ಜೀವನ ಸಂಗಿನಿ ಥಿ ಅಂತ ಹೇಳ್ತಿದ್ದಾರೆ. ಮೇರಿ ಮಾತಾ ಪಿತಾ ಕೋ ಹಮಾರಾ ಸಮಾಜ್ ಮೇ ಏಕ್ ಆದರ್ಶ ದಂಪತಿ ಕೆ ರೂಪ ಮೇ ದೇಖಾ ಜಾತಾ ಥಾ. ಸೊ ಏನು ಹೇಳ್ತಿದ್ದಾರೆ ಇಲ್ಲಿ, ಅವರ ಅಪ್ಪ ಅಮ್ಮನ್ನ ಅವರ ಸಮಾಜದಲ್ಲಿ, ಸೊಸೈಟಿ ಅಂತ ಏನು ಹೇಳ್ತೀವಿ, ಆ ಸೊಸೈಟಿಯಲ್ಲಿ ಒಂದು ಆದರ್ಶ ದಂಪತಿಗಳ ಥರ ನೋಡ್ತಾ ಇದ್ರು. ಮೇ ಕೈ ಬಚ್ಚೋ ಮೇ ಸೆ ಏಕ್ತಾ. ಸೊ ಇಷ್ಟೋ ಅಂದರೆ ಅವ್ರಿಗೊಂದು 5-6 ಜನ ಮಕ್ಕಳಿದ್ರೇನೋ, ಇಷ್ಟು ಅಂತ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಎಷ್ಟೋ ಮಕ್ಕಳಲ್ಲಿ ನಾನು ಒಬ್ಬ ಆಗಿದ್ದೆ ಅಂತ ಹೇಳ್ತಿದ್ದಾರೆ. ಲಂಬೆ ಚೌಡಾ ವಾ ಸುಂದರ್ ಮಾತಾ ಪಿತಾ ಕಾ ಚೋಟಾ ಕದ್ ಕಾಟಿ ಕಾ ಸಾಧಾರಣ ದಿಕ್ನೆ ವಾಲಾ ಬಚ್ಚಾ. ಸೊ ಲಂಬೆ ಅಂದರೆ ಹೈಟ್, ಚೌಡಾ ವಾ ಸುಂದರ್ ಅಂದರೆ ಯಾರು ಹೇಳ್ತಿದ್ದಾರೆ, ಅವ್ರ ಅಪ್ಪ ಅಮ್ಮ, ಸುಂದರವಾಗಿರುವಂಥ ಅಪ್ಪ ಅಮ್ಮಂಗೆ ಈ ಚೋಟಾ ಚಿಕ್ಕ ಒಬ್ಬ ಸಾಧಾರಣ ಹುಡುಗ ಆಗಿದ್ದೆ ನಾನು ಅಂತ ಹೇಳ್ತಿದ್ದಾರೆ. ಹಮ್ ಲೋಗ್ ಅಪ್ನೆ ಪುಶ್ತೈನಿ ಘರ್ ಮೇ ರಹತೆ ಥೇ. ಸೊ ಪುಶ್ತೈನಿ ಘರ್ ಮೇ ಅಂದರೆ ಇದೊಂದು ಸ್ಟೋನ್ ಹೌಸ್ ಆಗಿದೆ, ಮತ್ತು ಇದು ತುಂಬ ಹಳೆಯ ಮನೆ ಆಗಿದೆ. ರಾಮೇಶ್ವರ್ ಕಿ मस्जिद वाली गली में बना यह घर ಚೂನೆ ಪತ್ತರ್ ವ ಇಟ್ ಸೆ ಬನಾ ಪಕ್ಕಾ ಅವ್ರು ಬಡಾ ಥಾ. ಸೊ ಇದು ರಾಮೇಶ್ವರದಲ್ಲಿ ಕಟ್ಟಿರೋ ಮನೆ, ಮತ್ತು ಇದು ಕಲ್ಲು ಮಣ್ಣು ಉಸುಕು ಇದರಿಂದ ಮಾಡಿರ್ತಾರಲ್ಲ, ಅದರಿಂದ ಮಾಡಿರುವಂಥ ತುಂಬ ಸ್ಟ್ರಾಂಗ್ ಮನೆ ಆಗಿತ್ತು ಅಂತ ಹೇಳ್ತಿದ್ದಾರೆ. ಮೇರೆ ಪಿತಾ ಆಡಂಬರಹೀನ್ ವ್ಯಕ್ತಿತೆ. ಅಂದರೆ ನಮ್ಮ ಪಿತಾ ಅಂದರೆ ಯಾರು, ಫಾದರ್. ನನ್ನ ಪಿತಾ ಆಡಂಬರಹೀನ್ ಅಂದರೆ ಯಾವುದೇ ತರಹದ ಸೆಲ್ಫಿಶ್ ಆಗಿರಲಿ, ಅಥವಾ ನನ್ನ ಹತ್ರ ಏನೋ ಇದೆ ಅಂತ ತೋರಿಸ್ಕೊಳ್ಳೋಂಥ ವ್ಯಕ್ತಿ ಆಗಿರಲಿಲ್ಲ. ಸಭಿ ಅನಾವಶ್ಯಕ ಏಷಿ ಆರಾಮವಾಳಿ ಚೀಸೋ ಸೆ ದೂರ रहते थे. ಯಾವುದಾದ್ರೂ ಅನಾವಶ್ಯಕವಾಗಿರುವಂಥ ವಸ್ತುಗಳಿಂದ ಅವರು ದೂರ ಇರ್ತಿದ್ರು. ಪರ್ ಘರ್ ಮೇ ಸಭಿ ಅವಶ್ಯಕ ಚೀಸೆ ಸಮುಚಿತ ಮಾತ್ರ ಮೇ ಸುಬಲಬ್ಧ ಸೆ ಉಪಲಬ್ಧ ಥಿ. ಬಟ್ ಆದರೂ ಕೂಡ ಮನೆಯಲ್ಲಿ ಯಾವುದೆಲ್ಲ ಅವಶ್ಯಕತೆ ಇರ್ತಿತ್ತು, ಆ ವಸ್ತುಗಳು ಸರಿ ಮಾತ್ರದಲ್ಲಿ ಉಪಲಬ್ಧ ಇರ್ತಿತ್ತು ನಮಗೆ. ವಾಸ್ತವ ಮೇ ಕಹೂಂಗಾ ಕಿ ಮೇರಿ ಬಚ್ಪನ್ ಬಹುತ್ ಹಿ ನಿಶ್ಚಿಂತ ಅವ್ರ ಸಾದಾಗಿ ಮೇ ಬೀತಾ. ಸೊ ಏನು ಹೇಳ್ತಾರೆ, ಟೋಟಲಾಗಿ ನಾನು ಏನು ಹೇಳಬೇಕು ಅಂದರೆ, ನನ್ನ ಬಚ್ಪನ್ ಅಂದರೆ ಚೈಲ್ಡ್ಹುಡ್ ಏನಾಯಿತು ಅದೆಲ್ಲ ಫುಲ್ ಪೀಸ್ಫುಲ್ಲಾಗಿ ಆರಾಮಾಗಿ ಆಯಿತು. ಬಹುತಕ್ ಭಾವನಾತ್ಮಕ ದೋನೋ ಹಿ ದೃಷ್ಟಂತಸೆ. ಸೊ ಫಿಸಿಕಲಿ ಆಗಿರ್ಬೋದು ಅಥವಾ ಮೆಂಟಲಿ ಆಗಿರ್ಬೋದು ಆರಾಮಾಗಿ ಇದ್ದೆ ನಾನು ಅಂತ ಹೇಳ್ತಿದ್ದಾರೆ. ಮೇ ಪ್ರಾಯ್ ಅಪ್ನಿ ಮಾँ के साथ ही रसोई में नीचे बैठकर खाना खाया करता था. ಸೊ ಏನು ಮಾಡ್ತಿದ್ರು ಅಂದರೆ, ಅಬ್ದುಲ್ ಕಲಾಂ ಅವರು ಅವ್ರ ಅಮ್ಮನ ಜೊತೆಗೆ ಅಡುಗೆ ಮನೆಯಲ್ಲೇ ಕೆಳಗಡೆ ಕುತ್ಕೊಂಡು ಊಟ ಮಾಡ್ತಿರಂತೆ ದಿನ. ಮೇ ಮೇರಿ ಸಾಮನೆ ಕೇಲೆಕೆ ಪತ್ತೆ ಬೀಚ್ತಿ. ಸೊ ಕೇಲೆಕ ಪತ್ತೆ ಅಂದರೆ ಬಾಳೆ ಎಲೆ ಅಂತೀವಲ್ವ, ಬಾಳೆ ಎಲೆನ ಅವ್ರ ಮುಂದೆ ಹಾಕ್ತಿದ್ರಂತೆ. ಹಾಕ್ಬಿಟ್ಟು ಅವ್ರ ಫಿರ್ ಉಸ್ ಪರ್ ಚಾವಲ್ ಏವ್ ಸುಗಂಧಿತ್ ಅಂದರೆ ಅಂದರೆ ಸುಗಂಧ ಬರುವ ಅನ್ನನ ಹಾಕಿ, ಬಿಸಿ ಅನ್ನ ಹಾಕ್ತೀವಲ್ಲ, ಬಿಸಿ ಅನ್ನ ನೀಡಿ ಸ್ವಾದಿಷ್ಟ ಬರೀ ಸಾಂಬಾರ್ ಸಾಂಬಾರ್ ಹಾಕ್ತಿದ್ರಂತೆ, ತುಂಬ ಸ್ವಾದಿಷ್ಟವಾಗಿರುವಂಥ ಸಾಂಬಾರನ್ನ ಹಾಕಿ. ಸಾತ್ ಮೇ ಗರ್ಕ ಬನಾ ಆಚಾರ್ ಅಂದ್ರೇನು, ಉಪ್ಪಿನಕಾಯಿ, ಮನೇಲಿ ಹಾಕಿರುವಂಥ ಉಪ್ಪಿನಕಾಯಿ. ಅವ್ರ ನಾರಿಯಲ್ ಕಿ ತಾಜಿ ಚಟ್ನಿ ಬಿ ಹೋತಿ. ಸೊ ನಾರಿಯಲ್ ಅಂದರೆ ತೆಂಗಿನಕಾಯ ಫ್ರೆಶ್ ಆಗಿರುವಂಥ ಚಟ್ನಿ ಕೂಡ ಹಾಕ್ತಿದ್ರು. ಸೊ ಈ ಪೇಜಲ್ಲಿ ಏನೇನು ಇಂಪಾರ್ಟೆಂಟ್ ಇದೆ ಅಂತ ಹೇಳ್ಬಿಡ್ತೀನಿ ಒಂದ್ಸತಿ. ಸೊ ಫಸ್ಟ್ ನಾವು ಏನು ತಿಳ್ಕೊಬೇಕು ಅಂದರೆ, ಸೊ ಅಬ್ದುಲ್ ಕಲಾಂ ಅವರು ಎಲ್ಲಿ ಹುಟ್ಟಿದ್ದು, ಮದ್ರಾಸ್ ರಾಜ್ಯ ರಾಮೇಶ್ವರ್ ಅಲ್ಲಿ. ಆಮೇಲೆ ಅವ್ರ ಅಪ್ಪನ ಹೆಸರು ಜೈನಲಬ್ದೀನ್, ಮತ್ತು ಅವರು ಒಬ್ಬ ಆದರ್ಶ ಜೀವನ ಸಂಗನಿ ಕೂಡ, ಮತ್ತು ಆದರ್ಶ ದಂಪತಿಗಳು ಕೂಡ ಆಗಿದ್ರು. ಆಮೇಲೆ ಇವರು ಪುಶ್ತೈನಿ ಘರ್ಮೆ ಇರ್ತಿದ್ರು. ಆಮೇಲೆ ಅವರ ಅಪ್ಪ ಆಡಂಬರಹೀನ್, ಇಲ್ಲಿಂದ ಮೇರಿ ಪಿತಾ ಆಡಂಬರಹೀನ್, ಅಲ್ಲಿಂದ ನೀವು ಇಲ್ಲಿ ತನಕ ಕಲಿತ್ರೆ ತುಂಬ ಒಳ್ಳೆಯದು. ಆಮೇಲೆ ಈ ಲಾಸ್ಟ್ ಪ್ಯಾರಾಗ್ರಾಫ್ ಕೂಡ ಫುಲ್ ನೀವು ಕಲಿಯಲೇಬೇಕು. ಇದಿಷ್ಟು ಕೂಡ ಈ ಪೇಜಿನ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿದೆ. ಸೊ ನೆಕ್ಸ್ಟ್ ಪೇಜ್ಗೆ ಹೋಗೋಣ. ಪ್ರತಿಷ್ಠಿತ शिव मंदिर जिसके कारण रामेश्वर प्रसिद्ध तीर्थ स्थल है का हमारे घर से 10 मीटर का पैदल रास्ता है. ಸೊ ರಾಮೇಶ್ವರ ಎದಕ್ಕೆ ಪ್ರಸಿದ್ಧವಾಗಿದ್ದು, ಫಸ್ಟ್ ಆಫ್ ಆಲ್ ರಾಮೇಶ್ವರ ತೀರ್ಥ ಸ್ಥಳಕ್ಕೆ ಪ್ರಸಿದ್ಧವಾಗಿದೆ. ಆ ತೀರ್ಥ ಸ್ಥಳದಲ್ಲಿ ಯಾವ ದೇವಸ್ಥಾನ ಭಾಳ ಪ್ರಸಿದ್ಧವಾಗಿದೆ, ಶಿವ ಮಂದಿರ್. ಶಿವ ಅಂದರೆ ನಮ್ಗೆ ಗೊತ್ತಲ್ವಾ, ಶಿವ ಮಂದಿರ್ ತುಂಬ ಪ್ರಸಿದ್ಧವಾಗಿದೆ. ಸೊ ಅವ್ರು ಏನು ಹೇಳ್ತಾರೆ, ಈ ಶಿವ ಮಂದಿರ್ಗೆ ನಮ್ಮ ಮನೆ ತುಂಬ ಹತ್ರ ಇತ್ತು. ಇಷ್ಟು ಹತ್ರ ಆಯಿತು ಅಂದರೆ ಒಂದು 10 ನಿಮಿಷ ನಡ್ಕೊಂಡು ಹೋಗುವಷ್ಟು ಹತ್ರ ಇತ್ತು. ಜಿಸ್ ಇಲಾಖೆ ಮೇ ಹಮ್ ರಹತೆ ವಹ ಮುಸಲ್ಮಾನ್ ಬುಹಲ್ತಾ. ಸೊ ನಾವು ಯಾವ ಸೊಸೈಟಿ ಇದ್ವಿ ಅಲ್ಲಿ ಮುಸ್ಲಿಮ್ಗಳು ಜಾಸ್ತಿ ಇದ್ರು. ಲೇಕಿನ್ ವಹ ಕುಚ್ ಹಿಂದೂ ಪರಿವಾರ ಬೀತೆ, ಆದರೆ ಅಲ್ಲಿ ಸ್ವಲ್ಪ ಹಿಂದೂ ಪರಿವಾರಗಳು ಕೂಡ ಇದ್ವು. जो अपने ಮುಸಲ್ಮಾನ್ ಪಡೋಸಿಯೋ ಕೆ ಸಾಥ್ ಮಿಲ್ಜುಲ್ ಕರ್ रहते थे. ಅವರು ಕೂಡ ಮುಸಲ್ಮಾನರು ಯಾರು ಇರ್ತಿದ್ರು ಅವ್ರ ಜೊತೆಗೆ ಮಿಲ್ಜುಲ್ ಕರ್ ಅಂದರೆ ಸಹಬಾಳ್ವೆಯಿಂದ ಇರ್ತಿದ್ರು. ಹಮಾರೆ ಇಲಾಖೆ ಮೇ ಏಕ್ ಬಹುತ್ ಪುರಾನಿ ಮಸ್ಜಿದ್ ಹೈ. ನಮ್ಮ ಇಲಾಖೆಯಲ್ಲಿ ಒಂದು ತುಂಬ ಹಳೆಯದಾದಂತಹ ಮಸ್ಜಿದ್ ಇದೆ. ಜಹ ಶಾಮ್ ಕೋ ನಮಾಜ್ ಕೆ ಲಿಯೆ ಮೇರೆ ಪಿತಾಜಿ ಮುಜೆ ಅಪ್ನೆ ಸಾಥ್ ಲೇ ಜಾತೆ ಥೆ. ಅಲ್ಲಿಗೆ ನಮ್ಮಪ್ಪ ನನ್ನನ್ನು ಸಾಯಂಕಾಲ ನಮಾಜ್ ಮಾಡೋಕ್ಕಂತ ಕರ್ಕೊಂಡು ಹೋಗ್ತಾ ಇದ್ರು.
रामेश्वर मंदिर के सबसे बड़े पुजारी रामेश्वर मंदिर के सबसे बड़े पुजारी पक्षी लक्ष्मण ಶಾಸ್ತ್ರಿ ಮೇರೆ ಪಿತಾಜಿ ಕೆ ಅಭಿನ್ನ ಮಿತ್ರತೆ. ಸೊ ಈ ಲೈನ್ ನೆನ್ಪಿಟ್ಕೊಳ್ಳಿ. ರಾಮೇಶ್ವರ್ ಮಂದಿರದಲ್ಲಿರುವ ಪೂಜಾರಿ ಯಾರು? ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿಯವರು ಅಬ್ದುಲ್ ಕಲಾಂ ಅವರ ಅಪ್ಪನಿಗೆ ಅಭಿನ್ನ ಮಿತ್ರತೆ. ಓಕೆನಾ. ನೆಕ್ಸ್ಟ್, आध्यात्मिक मामलों पर चर्चाएं करते रहते थे. जब मैं प्रश्न पूछने लायक बड़ा हुआ तो मैंने पिताजी से नमाज की प्रसंगितक के बारे में पूछा. वे कहते. ಸೊ ಒಂದಿನ ಏನಾಯಿತು ಅಂದರೆ, ನನಗೆ ಯಾವಾಗ ಬುದ್ಧಿ ಬಂತು, ಕ್ವಶನ್ಸ್ ಕೇಳೋಷ್ಟು ಬುದ್ಧಿ ಬಂತು, ಅವತ್ತು ನಾನು ನಮ್ಮ ಅಪ್ಪನಿಗೆ ಕೇಳಿದೆ. ಏನಂತ ಕೇಳಿದೆ ಅಂದರೆ, ನಮಾಜ್ ಬಗ್ಗೆ ಕೇಳಿದ್ರಂತೆ ಯಾರು? ಅಬ್ದುಲ್ ಕಲಾಂ ಅವರು. ಅದಕ್ಕೆ ಅವರ ಅಪ್ಪ ಏನಂತ ಉತ್ತರ ಕೊಟ್ಟರು? ಜಬ್ ತುಮ್ ನಮಾಜ್ ಪಡ್ತೆ ಹೋ ತೋ ತುಮ್ ಅಪ್ನೆ ಶರೀರ್ ಸೆ ಇತರ ಬ್ರಹ್ಮಾಂಡ ಕಾ ಏಕ್ ಹಿಸ್ಸಾ ಬನ್ ಜಾತೆ ಹೋ. ಸೊ ಏನು ಹೇಳ್ತಾರೆ, ಯಾವಾಗ ನಾವು ನಮಾಜ್ನ ಓದ್ತಿದ್ದೀವಿ ಆವಾಗ ನಮ್ಮ ಶರೀರ ಇತರ ಬ್ರಹ್ಮಾಂಡ ಜೊತೆಗೆ ಒಂದು ಭಾಗ ಆಗಿಬಿಡುತ್ತೆ. ಜಿಸ್ಮೆ ದೌಲತ್, ಆಯು, ಜಾತಿ ಯಾ ಧರ್ಮ ಪಂಥ ಕಾ ಕೋಯಿ ಭೇದ ಭಾವ ನಹಿ ಹೋತಾ. ಅದರಲ್ಲಿ ಏನಾಗ್ತಿತ್ತು ಅಂದರೆ, ದೌಲತ್ ಆಗಿರಲಿ ಅಥವಾ ಆಯು ಅಥವಾ ಜಾತಿ, ಧರ್ಮ, ಪಂಥ ಇದೆಲ್ಲದಕ್ಕೂ ಯಾವುದೇ ಭೇದ ಭಾವ ಇರಲಿಲ್ಲ. मुझे याद है पिताजी के दिनचर्या पाव फटने से पहले डैश से पहले सुबह डैश से पहले शुरू होती थी ಅಂತ ಕೇಳಿದ್ರೆ ಏನು ಬರಬೇಕು? ಪಾವ್ ಫಟ್ನೆ ಸೆ ಪಹಲೆ ಅಂತ ಬರಬೇಕು. ಸುಬಹ 4 बजे नमाज पढ़ने के साथ शुरू होती थी. ಸೊ ಅವರಪ್ಪ ದಿನ ಬೆಳಗ್ಗೆ 4 ಗಂಟೆಗೆ ಎದ್ದು ಏನು ಮಾಡ್ತಿದ್ರು? ಫಸ್ಟ್ ನಮಾಜ್ ಓದ್ತಿದ್ರು. ನಮಾಜ್ ಕೆ ಬಾದ್ ವೇ ಹಮಾರೆ ನಾರಿಯಲ್ ಕೆ ಬಾಗ್ ಮೇ ಜಾಯಾ ಕರ್ತೆ थे. ಸೊ ಆ ನಮಾಜ್ ಎಲ್ಲ ಓದಾದ್ಮೇಲೆ ಅವ್ರು ಏನು ಮಾಡ್ತಿದ್ರು? ನಾರಿಯಲ್ ಅಂದರೆ ತೆಂಗಿನಕಾಯ್ದು ತೋಟ ಇರ್ತಲ್ವ ಅವ್ರದ್ದು, ತೆಂಗಿನಕಾಯಿ ತೋಟಕ್ಕೆ ಹೋಗಿ ಅಲ್ಲೆಲ್ಲ ನೋಡ್ಕೊತಿದ್ರು. ಬಾಗ್ ಗರ್ ಸೆ ಕರೀಬ್ 4 मील दूर था. ಸೊ ಅದು 4 मील दूर ಇತ್ತಂತೆ. करीब दर्शन बर नारियल कंधे पर लिया. पिताजी घर लौटते और उसके बाद ही उनका नाश्ता होता. ಸೊ ಒಂದಿಷ್ಟು ನಾರಿಯಲ್ಗಳನ್ನೆಲ್ಲ ಅವರು ಮನೆಗೆ ತೊಗೊಂಬಂದು ಆಮೇಲೆ ಅವರ ತಿಂಡಿ ನಡೀತಿತ್ತು ಮನೆಯಲ್ಲಿ ಅಂತ ಹೇಳಿದ್ದಾರೆ. मैंने अपने विज्ञान एवं प्रौद्योगिक की सारी ಜಿಂದಗಿ में पिताजी की बातें का अनुसरण करने को कोशिश की है. ಸೊ ನಾವು ಅಬ್ದುಲ್ ಕಲಾಂ ಇಂಥ ದೊಡ್ಡ ವ್ಯಕ್ತಿ ಅಂತ ನೋಡಿದ್ದೀವಿ. ಸೊ ಅವ್ರು ಏನು ಹೇಳ್ತಾರೆ, ಅವರ ಜರ್ನಿ, ಅವ್ರ ಹೋಲ್ ಲೈಫ್ ಜರ್ನಿಯಲ್ಲಿ ಅವ್ರ ಅಪ್ಪ ಹೇಳ್ಕೊಟ್ಟಂತಹ ಅಥವಾ ಅವ್ರ ಅಪ್ಪನ ಅನುಸರಿಸಬೇಕು ಅಂತ ಇವರು ತುಂಬ ಕೋಶಿಶ್ ಅಂದರೆ ಪ್ರಯತ್ನ ಮಾಡಿದ್ರಂತೆ. मैंने उन बुनियादी सत्यों को समझने का भरसक प्रयास किया है कि ऐसे कोई दैव शक्ति ज़रूर है जो हमें भ्रम, दुखों, विषाद और असफलता से छुटकारा दिलाती है तथा सही रास्ता दिखाती है. ಸೊ ಏನು ಹೇಳ್ತಿದ್ದಾರೆ, ಒಂದು ದೈವಶಕ್ತಿ ಖಂಡಿತವಾಗ್ಲೂ ಇದೆ. ಯಾಕಂದರೆ ಯಾವುದೋ ಒಂದು ಶಕ್ತಿ ಬಂದ್ಬಿಟ್ಟು ನಮಗೆ ನಮ್ಮ ದುಃಖ ಅಥವಾ ಏನೇ ಫೇಲ್ಯೂರ್ಸ್ನ ಇರಲಿ ಅದನ್ನೆಲ್ಲ ಹೋಗಿಸಿ ನಮಗೆ ಒಂದು ಒಳ್ಳೆ ದಾರಿ ತೋರಿಸುತ್ತೆ ಅಂತ ಹೇಳ್ತಿದ್ದಾರೆ. जब पिताजी ने लकड़ी की नौकाएं बनाने का काम शुरू किया उस समय मैं 4 साल का था. ಸೊ ಅವರಪ್ಪ ಲಕಡಿ ಕಿ ನೌಕಾಯಿ ಅಂದರೆ ಬೋಟ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಅವಾಗ ಇವರು ಅಬ್ದುಲ್ ಕಲಾಂ ಅವರು ತುಂಬ ಚಿಕ್ಕವರಾಗಿದ್ದರು. ವೇ ನೌಕಾಯಿ ತೀರ್ಥಯಾತ್ರಿयों को ರಾಮೇಶ್ವರ್ से धनुषकोड तक लाने ले जाने का काम में आती थी. ಸೊ ಈ ನೌಕಾಯಿ, ಈ ಬೋಟ್ಗಳು ಏನಕ್ಕೆ ಹೆಲ್ಪ್ ಆಗ್ತಿತ್ತು? ಯಾರ್ಯಾರು ತೀರ್ಥಯಾತ್ರೆಗೆ ಬರ್ತಿರ್ತಾರಲ್ವ ಅವ್ರಿಗೆ ರಾಮೇಶ್ವರ್ से धनुषकोड तक ರಾಮೇಶ್ವರಿಂದ ಧನುಷ್ಕೋಡ್ಗೆ ಬಿಟ್ಟು ಬರೋಕ್ಕೆ ಹೆಲ್ಪ್ ಮಾಡ್ತಿದ್ದಂತೆ. ಏಕ ಸ್ಥಾನನೀಯ ಟೇಕೆದಾರ್ ಅಹಮದ್ ಜಲಾಲುದ್ದೀನ್. ಸೊ ನಾನು ಹೇಳಿದೆ ಅಲ್ವಾ, ಜೈನಲಾಬುದ್ದೀನ್ ಅನ್ನೋ ಹೆಸರು ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಜೈನಲಾಬುದ್ದೀನ್ ಅಂದರೆ ಅವರಪ್ಪ ಜಲಾಲುದ್ದೀನ್ ಅಂತ ಕೂಡ ಇವಾಗ ಒಬ್ಬರು ಬರ್ತಾರೆ. ಯಾರವರು ನೋಡೋಣ. ಇವರೇನು ಟೇಕೆದಾರ್ ಯಾರಾಗಿದ್ರು? ಸ್ಥಾನನೀಯ ಟೇಕೆದಾರ್ ಅಹಮದ್ ಜಲಾಲುದ್ದೀನ್ ಕೆ ಸಾಥ್ ಪಿತಾಜಿ ಸಮುದ್ರ ತಟ್ ಕೆ ಪಾಸ್ ನೌಕಾಯೆ ಬನಾನೆ ಲಗೆ. ಸೊ ಇವ್ರ ಜೊತೆಗೆ ಅವರಪ್ಪ ನೌಕಾಯೆ ಬೋಟ್ಸ್ ಮಾಡೋಕ್ಕೆ ಶುರು ಮಾಡಿದ್ರು. ಬಾದ್ ಮೇ ಅಹಮದ್ ಜಲಾಲುದ್ದೀನ್ ಕೆ ಮೇರಿ ಬಡಿ ಬಹನ್ ಜೋಹರಾ ಕೆ ಸಾಥ್ ಶಾದಿ ಹೋ ಗಯಿ. ಸೊ ಆಮೇಲೆ ಏನಾಯಿತು, ಅಹಮದ್ ಜಲಾಲುದ್ದೀನ್ ಜೊತೆಗೆ ನಮ್ಮ ದೊಡ್ಡಕ್ಕ ಆದಂತಹ ಜೋಹರಾ ಇವಳಿಗೆ ಕೊಟ್ಟು ಮದುವೆ ಮಾಡಿಸಿದ್ರು. नौकाओं को आकर लेते हुए मैं गौरे से देखता था. पिताजी का कारोबार काफ़ी अच्छा चल रहा था. ಸೊ ಇದೆಲ್ಲ ಕೆಲಸ ನಡೆಯುವಾಗ ಅವರು ನಿಂತ್ಕೊಂಡು ನೋಡ್ತಿದ್ರಂತೆ. ಅವರ ಅಪ್ಪನ ಕೆಲಸ ತುಂಬ ಚೆನ್ನಾಗಿ ನಡೀತಿತ್ತು ಅಂತ ಹೇಳ್ತಿದ್ದಾರೆ. एक दिन 100 मील प्रति घंटों की रफ्तार से हवा चली और समुद्र में तूफान आ गई. ಸೊ ಒಂದ್ಸತಿ ಏನಾಯಿತು ಅಂದರೆ ಜೋರ ಗಾಳಿ ಬೀಸಕ್ಕೆ ಶುರು ಆಯಿತು. ಸಮುದ್ರದಲ್ಲಿ ತೂಫಾನ್ ಸ್ಟಾರ್ಟ್ ಆಯಿತು. तूफान में सेतुकाराई के कुछ लोग और हमारी नावों बह गई. ಸೊ ತೂಫಾನಲ್ಲಿ ಎಷ್ಟೋ ನಮ್ಮ ಬೋಟ್ಸ್ಗಳೆಲ್ಲ ಕೊಚ್ಕೊಂಡು ಹೋಗ್ಬಿಡ್ತು. उसी में पाम्बन पुल भी टूट गया और यात्रियों से भरी ಟ್ರೈನ್ ದುರ್ಘಟನಾಗ್ರಸ್ತ हो गई. ಸೊ ಅವಾಗ ಏನಾಯಿತು ಅಂದರೆ ಪಾಂಬಲ್ ಪುಲ್ ಅದು ಕೂಡ ಟೂಟ್ ಗಯ ಅಂದರೆ ಒಡೆದು ಹೋಯಿತು. ಯಾತ್ರಿಯೋ ಸೇ ಬರಿ ಅಂದರೆ ಎಷ್ಟೋ ಜನಗಳು ಯಾತ್ರಿಗಳಿಂದ ತುಂಬಿರುವಂಥ ಟ್ರೈನ್ ಕೂಡ ದುರ್ಘಟನೆ ಆಗೋಯಿತು. ತಕ್ ಮೇನೆ ಸಿರ್ಫ್ ಸಮುದ್ರ ಕಿ ಖೂಬ್ಸೂರತ್ ಕೋ ಹಿ ದೇಖಾತಾ. ಅಲ್ಲಿ ತನಕ ನಾನು ಬರೀ ಸಮುದ್ರದ್ದು ಬ್ಯೂಟಿಫುಲ್ ಸಮುದ್ರ ನೋಡಿದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ, ಎಷ್ಟು ಚೆನ್ನಾಗಿದೆ ಇದು, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಅದರ ಬರೀ ಒಳ್ಳೆ ಸೈಡ್ ನೋಡಿದೆ. ಉಸ್ಕಿ ಆಪಾರ್ ಏವ್ ಅನಿಯರ್ತಿತ್ ಉರ್ಜೋ ನೇ ಮುಜೆ ಹತ್ಪ್ರಾಬ್ ಕರ್ದಿಯಾ. ಅಂದರೆ ಏನು ಹೇಳ್ತಿದ್ದಾರೆ, ಅದಾದಮೇಲೆ ನನಗೆ ಅದರ ಸೈಡ್ ಎಫೆಕ್ಟ್ಸ್ ಆಗಿರಲಿ ಅಥವಾ ಅದ್ರದ್ದು ಕೂಡ ಒಂದಿಷ್ಟು ಡಿಸ್ಅಡ್ವಾಂಟೇಜಸ್ ಇದೆ, ಅದು ಕೂಡ ನನಗೆ ಗೊತ್ತಾಯಿತು. ಉಮ್ರ್ ಮೇ ಕಾಫಿ ಫರ್ಕ್ ಹೋನೆ ಕೆ ಬಾವಜೂದ್ ಅಹಮದ್ ಜಲಾಲುದ್ದೀನ್ ಮೇರಿ ಅಂತರಂಗ ಮಿತ್ರ ಬನ್ ಗಯೆ. ಸೊ ಇವಾಗ ಮೇರಿ ಅಂದರೆ ಯಾರು? ಅಬ್ದುಲ್ ಕಲಾಂ ಅವರು. ಅಹಮದ್ ಜಲಾಲುದ್ದೀನ್ ಅಬ್ದುಲ್ ಕಲಾಂ ಅವ್ರಿಗೆ ಅಂತರಂಗ ಮಿತ್ರ ಬನ್ ಗಯೆ. ಸೊ ಅಲ್ಲಿ ನಾವು ನೋಡಿದ್ವಿ, ಲಕ್ಷ್ಮಣ್ ಶಾಸ್ತ್ರಿ ಅವರು ಅವರ ಅಪ್ಪಂಗೆ ಅಭಿನ್ನ ಮಿತ್ರ ಆಗಿದ್ದರು. ಇಲ್ಲಿ ಜಲಾಲುದ್ದೀನ್ ಅವರು ಅಂತರಂಗ ಮಿತ್ರ ಆದರು. ಓಕೆನಾ. ನೆಕ್ಸ್ಟ್,
ವಹ ಮುಜ್ಸೆ ಕರೀಬನ್ 15 ಸಾಲ್ ಬಡೆ थे ಅವ್ರು ಮುಜೆ ಆಜಾದ್ ಕಹಕರ್ ಪುಕಾರ್ತೆ थे ಅಂದರೆ ಇವರು ನನಗಿಂತ ಸುಮಾರು 15 ವರ್ಷ ದೊಡ್ಡವರಾಗಿದ್ರು ಕೂಡ ನನ್ನನ್ನು ಆಜಾದ್ ಅಂತ ಕರಿತಾ ಇದ್ರು. ಹಮ್ ದೋನೋ ರೋಜಾನಾ ಶಾಮ್ ಕೋ ದೂರ್ ತಕ್ ಸಾಥ್ घूमने गया करते थे. ಸೊ ದಿನ ಸಾಯಂಕಾಲ ಇವರು ಎಲ್ಲಾದರೂ ಹೊರಗಡೆ ಹೋಗ್ತಾ ಇದ್ರಂತೆ ಸುಮ್ಮನೆ ಓಡಾಡ್ಕೊಂಬರಕ್ಕೆ. ಹಮ್ ಮಸ್ಜಿದ್ ವಾಲಿ ಗಲಿ ಸೆ ನಿಕಲ್ತೆ और समुद्र की रेतीले तट पर चल पड़ते. मैं और जलालुद्दीन राय आध्यात्मिक विषयों पर ಬಾತೆ ಕರ್ತೆ. ಸೊ ಇವರು ಎಲ್ಲಿಂದ ಅಂದರೆ ಮಸ್ಜಿದ್ ವಾಲಿ ಗಲಿ ಇತ್ತಲ್ಲ, ಗಲಿ ಅಂದರೆ ಆ ಸೊಸೈಟಿ ಏನಿತ್ತಲ್ವ ಅಲ್ಲಿಂದ ಆ ಸ್ಟ್ರೀಟಿಂದ ಸಮುದ್ರದ ಸ್ಟ್ರೀಟ್ ತನಕ ಓಡಾಡ್ಕೊಂಡು ಬರ್ತಿದ್ರಂತೆ. ಇವರು ಆತ್ಮಾಧಿಕ ವಿಷಯಗಳ ಬಗ್ಗೆ ಜಾಸ್ತಿ ಮಾತಾಡ್ತಿದ್ರಂತೆ. प्रसंगवंश मुझे यह भी उल्लेख कर देना चाहिए कि पूरे इलाके में सिर्फ जलालुद्दीन ही थे जो अंग्रेजी में लिख सकते थे. ಸೊ ಫೈನಲ್ ಆಗಿ ನಾನು ಇನ್ನೊಂದು ವಿಷಯ ಏನು ಹೇಳಬೇಕು ನಿಮಗೆ ಅಂತಂದರೆ, ನಮ್ಮ ಸೊಸೈಟಿಲಿ ಜಲಾಲುದ್ದೀನ್ ಒಬ್ಬರೇ ಆಗಿದ್ರು, ಅವ್ರಿಗೆ ಇಂಗ್ಲೀಷ್ ಓದಕ್ಕೆ ಬರೆಯೋಕ್ಕೆ ಬರ್ತಾ ಇತ್ತು. ಮೇರಿ ಪರಿಚತ್ से जलालुद्दीन के बराबर शिक्षा का स्तर किसको भी नहीं था और ना ही किसको उनके बराबर बाहरी दुनिया के बारे में पता था. ಸೊ ನನಗೆ ಗೊತ್ತಿರೋ ಪ್ರಕಾರ ಯಾರಿಗೂ ಜಲಾಲುದ್ದೀನ್ ಇರುವಷ್ಟು ಬುದ್ಧಿ ಇರಲಿಲ್ಲ ಅಥವಾ ಅಷ್ಟೊಂದು ಎಜುಕೇಷನ್ ಸಿಕ್ಕಿರಲಿಲ್ಲ, ಹಾಗೂ ಜಲಾಲುದ್ದೀನ್ ಅವರಿಗೆ ಗೊತ್ತಿರುವಷ್ಟು ಹೊರಗಿನ ಪ್ರಪಂಚದ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಜಲಾಲುದ್ದೀನ್ मुझे हमेशा शिक्षित व्यक्तियों, वैज्ञानिकों को जो समकालीन साहित्य और चिकित्सा विज्ञान की उपलब्धियों के बारे में बताते रहते थे. वही थे जिन्होंने मुझे सीमित दायरे से बाहर निकाल कर नई दुनिया का बोध कराया. ಸೊ ಏನು ಹೇಳ್ತಿದ್ದಾರೆ, ಜಲಾಲುದ್ದೀನ್ ಅವರು ಅಬ್ದುಲ್ ಕಲಾಂ ಅವರಿಗೆ ಎಷ್ಟೋ ವಿಷಯಗಳ ಬಗ್ಗೆ ಹೇಳ್ತಿದ್ರಂತೆ. ಇವರ ಎಜುಕೇಷನ್ ಪ್ರೊಸೆಸ್ ಆಗಿರಲಿ ಅಥವಾ ಏನೆಲ್ಲ ಒಬ್ಬ ಮಾಮೂಲಿ ಮನುಷ್ಯನಿಗೆ ತಿಳ್ಕೊಬೇಕಾಗಿತ್ತು ಅದೆಲ್ಲನೂ ಇವರು ಅಬ್ದುಲ್ ಕಲಾಂ ಅವರಿಗೆ ಹೇಳ್ಕೊಡ್ತಿದ್ರಂತೆ. ಸೊ ಅವ್ರು ಇನ್ನೊಂದು ಏನು ಹೇಳ್ತಿದ್ದಾರೆ ಅಂದರೆ, ನನ್ನನ್ನು ಆ ಜಾಗದಿಂದ ಹೊರಗಡೆ ಕರ್ಕೊಂಡ್ಬಂದು ನನಗೆ ಹೊಸ ದುನಿಯಾ ತೋರಿಸಿದ್ದು ಕೂಡ ಜಲಾಲುದ್ದೀನ್ ಅವರೇ ಅಂತ ಹೇಳ್ತಾ ಇದ್ದಾರೆ. ಮೇರಿ ಬಾಲ್ಯಕಾಲ್ ಮೇ ಪುಸ್ತಕೆ ಕಾ ದುರ್ಲಭ ವಸ್ತು ಕಿ ತರಹ ಹುವಾ ಕರ್ತೆ थे. ಅಂದರೆ ನನಗೆ ಬಾಲ್ಯದಲ್ಲಿ ಪುಸ್ತಕಗಳು ತುಂಬ ಇಷ್ಟ ಆಗ್ತಿತ್ತು, ನಾನು ಅದನ್ನು ತುಂಬ ಓದ್ತಾ ಇದ್ದೆ, ಅದೊಂದು ನನಗೆ ದುರ್ಲಭ ವಸ್ತು ಆಗಿಬಿಟ್ಟಿತ್ತು. ಹಮಾರಿ ಯಹ ಸ್ಥಾನೀಯ ಸ್ಟಾರ್ पर एक पूर्व क्रांतिकारी यह कहाई उग्र राष्ट्रवादी STR ಮಾನಿಕಾಂ ಕಾ ನಿಜಿ पुस्तकालय था. ಸೊ ಇವರು STR ಅಂತ ಯಾರು ಹೇಳಿದರೆ ಅವ್ರದ್ದೊಂದು ಪುಸ್ತಕಾಲಯ ಇತ್ತಂತೆ. ಉನ್ಹೋನೆ ಮುझे ಹಮೇಶಾ ಪढ़ने के लिए उत्साहित किया. ಸೊ ಅವ್ರು ಯಾವಾಗಲೂ ನನಗೆ ಓದೋ ವಿಷಯದಲ್ಲಿ ತುಂಬ ನನಗೆ ಎಂಕರೇಜ್ ಮಾಡ್ತಾಯಿದ್ರು. ಮೇ ಅಕ್ಸರ್ ಉನ್ಕೆ ಘರ್ ಸೆ ಪढ़ने के लिए किताबें ले आया करता था. ಸೊ ನಾನು ಯಾವಾಗಲೂ ಅವ್ರ ಮನೆಯಿಂದ ಅವರ ಬುಕ್ಸ್ನೆಲ್ಲ ತೊಗೊಂಬಂದು ಓದ್ತಾ ಇದ್ದೆ. दूसरे जिस व्यक्ति का मेरा बल जीवन पर गहरा असर पड़ा वह मेरा चचेरी बाई शमसुद्दीन थे. ಸೊ ನನ್ನ ಜೀವನದಲ್ಲಿ ತುಂಬ ಪ್ರಭಾವ ಬಿದ್ದಂಥ ಇನ್ನೊಂದು ವ್ಯಕ್ತಿ ಯಾರು ಅಂದರೆ ಅದು ನನ್ನ 4ನೇ ಬಾಯಿ ಶಂಸುದ್ದೀನ್ ಆಗಿದ್ದ. ವಹ ರಾಮೇಶ್ವರ್ ಮೇ ಅಕ್ಬರೋಂ ಕೆ ಏಕ್ ಮಾತ್ರ ವಿತಾಕಾರ थे. ಅವರು ಏನಾಗಿದ್ರು ಅಂದರೆ ರಾಮೇಶ್ವರದಲ್ಲಿ ಅಂದರೆ ನ್ಯೂಸ್ ಪೇಪರ್ಗಳ ಮಾತ್ರ ಅವರೊಬ್ಬರೇ ವಿತಾಕಾರ ಆಗಿದ್ರು, ಅವರೊಬ್ಬರೇ ಹಂಚೋರಾಗಿದ್ರು. ಅಕ್ಬರ್ ರಾಮೇಶ್ವರ್ ಸ್ಟೇಷನ್ ಪರ್ ಸುಬಹ ಕಿ ಟ್ರೈನ್ ಸೆ ಪਹੁಂಚತೆ थे. ಸೊ ಅಕ್ಬರ್ ರಾಮೇಶ್ವರ ಸ್ಟೇಷನ್ಗೆ ಬೆಳಿಗ್ಗೆನೇ ಬರ್ತಿತ್ತಂತೆ ಟ್ರೈನಲ್ಲಿ. ಜೋ ಪಾಂಬನ್ ಸೆ ಆತಿತ್ತೆ, ಅದು ಎಲ್ಲಿಂದ ಬರ್ತಿತ್ತು ಅಂದರೆ ಪಾಂಬನ್ನಿಂದ ಬರ್ತಿತ್ತು. ಇಸ್ ಅಕ್ಬರ್ ಏಜೆನ್ಸಿ ಕೋ ಅಕೇಲೆ ಶಂಸುದ್ದೀನ್ ಹಿ ಚಲಾತೆ थे. ಸೊ ಈ ಏಜೆನ್ಸಿ ಏನಿದೆಯಲ್ಲ ಅಕ್ಬರ್ದು, ಅದು ಶಂಸುದ್ದೀನ್ ಒಬ್ಬನೇ ನಡೆಸ್ತಿತ್ತಂತೆ. ಶಂಸುದ್ದೀನ್ ಮೇ ಅಕ್ಬರೋಂ ಕಿ ಜುಮ್ಲಾ 1000 प्रतियां बिकती थी. 1000 ಅಂದರೆ 1000 ಅಕ್ಬರ್ ಅದು ಖರ್ಚಾಗ್ತಿತ್ತಂತೆ. ಬಚ್ಪನ್ ಮೇ ಮೇರಿ 3 ಪಕ್ಕೆ ದೋಸ್ತ್ थे. ಸೊ ಇಲ್ಲಿ ಬರೋದು ಯಾರು, ಪಕ್ಕೆ ದೋಸ್ತ್. ಆಗಲೇ ಬಂದಿದ್ದು ಅಂತರಂಗ ದೋಸ್ತ್, ಫಸ್ಟಿಗೆ ಬಂದಿದ್ದು ಅಭಿನ್ನ ಮಿತ್ರ ಅಂತ ಹೇಳ್ಬೋದು. ಸೊ ನೆನ್ಪಿಟ್ಕೊಳ್ಳಿ, ರಾಮಾನಂದ ಶಾಸ್ತ್ರಿ, ಅರವಿಂದ್ ಅವ್ರ ಶಿವಪ್ರಕಾಶ್. ಸೊ ನಿಮ್ಗೆ ಇಲ್ಲಿ ರಾಮಾನಂದ ಶಾಸ್ತ್ರಿ ಸ್ವಲ್ಪ ಜಾಸ್ತಿ ಇಂಪಾರ್ಟೆಂಟ್, ಓಕೆನಾ. ಇದೇನೋ ही ब्राह्मण परिवार से थे. ರಾಮಾನಂದ ಶಾಸ್ತ್ರಿ तो ರಾಮೇಶ್ವರ್ ಮಂದಿರ್ ಕೆ सबसे बड़े ಪೂಜಾರಿ ಲಕ್ಷ್ಮಣ ಶಾಸ್ತ್ರಿ ಕಾ ಬೇಟಾ था. ಸೊ ಲಕ್ಷ್ಮಣ ಶಾಸ್ತ್ರಿ ಆವಾಗಲೇ ಕೇಳಿದ್ರಿ ಅಲ್ವಾ, ಅವ್ರ ಅಪ್ಪನಿಗೆ ಅಭಿನ್ನ ಮಿತ್ರ ಆಗಿದ್ರು. ಅವರ ಮಗ ರಾಮಾನಂದ ಶಾಸ್ತ್ರಿ ಬಂದು ಪಕ್ಕಾ ದೋಸ್ತ್ ಆಗಿದ್ದ. अलग अलग धर्म, पालन पोषण, पढ़ाई लिखाई को लेकर हमें से किसी भी बच्चे ने कभी भी आपस में कोई भेदभाव महसूस नहीं किया. ಸೊ ಬೇರೆ ಧರ್ಮಗಳಾಗಿದ್ದರು, ಬೇರೆ ಪಾಲನೆ ಪೋಷಣೆ ಪಡೆದಿದ್ರು, ಬೇರೆ ಪಡಾಯಿ ಲಿಕಾಯಿ ಏನೇ ಬೇರೆ ಸಿಕ್ಕಿದ್ರು ಕೂಡ ನಮ್ಮಲ್ಲಿ ಯಾವತ್ತು ಭೇದ ಭಾವ ಅನ್ನೋದು ಬರಲೇ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಈ ಲೆಸನಲ್ಲಿ ನಮಗೆ ಅಬ್ದುಲ್ ಕಲಾಂ ಅವರ ಜೀವನದಲ್ಲಿ ತುಂಬ ಪ್ರಭಾವ ಬೀರಿದಂತಹ ಅವರ ಅಪ್ಪ, ಅವರ ಭಾವ ಆಗಿರಲಿ ಜಲಾಲುದ್ದೀನ್, ಹಾಗೂ ಅವರ ಚಚೇರಿ ಬಾಯಿ ಯಾರು ಶಂಸುದ್ದೀನ್, ಇವರು 3 ಜನದ ಬಗ್ಗೆ ಹೇಳಿದ್ದಾರೆ. ಡೀಟೇಲ್ ಆಗಿ ಕೊಟ್ಟಿರೋದು ಅವ್ರ ಬಗ್ಗೆ. ಸೊ ಈ ಲೆಸನ್ ಸ್ವಲ್ಪ ನಿಮಗೆ ಜಾಸ್ತಿ ಇಂಪಾರ್ಟೆಂಟ್, ಯಾಕಂದರೆ ಇದರೊಳಗೆ ಜಾಸ್ತಿ ಹೆಸರು ಬರ್ತಾ ಹೋಗುತ್ತೆ. ಸೊ ನೀವು ಸ್ವಲ್ಪ ಕನ್ಫ್ಯೂಸ್ ಆಗಬೇಡಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಬರೋದು ಅಭಿನ್ನ ಮಿತ್ರ, ಆಮೇಲೆ ಬರೋದು ಅಂತರಂಗ ಮಿತ್ರ, ಆಮೇಲೆ ಬರೋದು ಪಕ್ಕಾ ದೋಸ್ತ್. ಇದನ್ನು ನೆನ್ಪಿಟ್ಕೊಳ್ಳಿ. ಆಮೇಲೆ ಕೆಲವೊಂದು ಜೈನಲಬುದ್ದೀನ್ ಅಂದರೆ ಯಾರು, ಜಲಾಲುದ್ದೀನ್ ಅಂದರೆ ಯಾರು ಅಂತೆಲ್ಲ ನೆನ್ಪಿಟ್ಕೊಳ್ಳಿ. ಸೊ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಕ್ವೆಶ್ಚನ್ ಆನ್ಸರ್ಸ್ ಹೇಳ್ಕೊಡ್ತೀನಿ. ಅವಾಗ ನಾನು ಇನ್ನೂ ಕ್ಲಿಯರ್ ಹೇಳ್ತೀನಿ ಯಾವ ಥರ ಕ್ವೆಶ್ಚನ್ಸ್ ಕೇಳ್ತಾರೆ ಅಂತ. ಸೊ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅರ್ಥ ಆಗಿದೆಯಾ ವಿಡಿಯೋ? ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಕೇಳಿಬೇಕಂದ್ರೆ ಸೊ ಕನ್ನಡ ಮತ್ತು ಸೋಷಲ್ ಸೈನ್ಸ್ ಸ್ಟಡಿ ಸೆಂಟರಲ್ಲಿ ಬರ್ತಾ ಇದೆ ವಿಡಿಯೋಸ್. ಸೊ ಫಾಲೋ ಮಾಡಿ, ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ. ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.